ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡಿದಪ್ಪ ಅಂದರೆ ಡೆಬೆಂಚರ್ಸ್ ಬಗ್ಗೆ ಕ್ಲಾಸನ್ನ ಹೇಳಿದ್ದೆ. ಅಧ್ಯಾಯ 6 ಚಾಪ್ಟರ್ ನಂಬರ್ 6 ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡೆಬೆಂಚರ್ಸ್ ಬಗ್ಗೆ ನಿಮಗೆ ಕ್ಲಾಸ್ನ ಹೇಳಿದ್ದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ ಅಂದರೆ ಈ ಡೆಬೆಂಚರ್ಸ್ ಬಗ್ಗೆ ನಾವು ಬೇಸಿಕ್ನ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ವಿ. ಬೇಸಿಕ್ ಡೆಬೆಂಚರ್ಸ್ ಯಾವ ರೀತಿ ನಾವು ಇಶ್ಯೂ ಮಾಡಬೇಕು, ಡೆಬೆಂಚರ್ಸ್ನ ಯಾಕೆ ಇಶ್ಯೂ ಮಾಡಬೇಕು, ಡೆಬೆಂಚರ್ಸಿಂದ ನಮ್ಮ ಸಂಸ್ಥೆಗೆ ಆಗುವ ಲಾಭಗಳೇನು, ಇದ್ರ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಬೇಸಿಕ್ನ ಹೇಳ್ಕೊಡ್ತೀನಿ. ಆ ಬೇಸಿಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ಮುಂದೆ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಡೆಬೆಂಚರ್ಸ್ನ ನಾವು ಜನರಿಗೆ ಯಾಕೆ ಕೊಡಬೇಕು ಅನ್ನೋದೊಂದು ಎಕ್ಸಾಂಪಲ್ ಪ್ರಕಾರ ನಿಮ್ಗೆ ಏನು ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಇನ್ನೊಂದು ಬೇಸಿಕ್ ಇನ್ಫಾರ್ಮೇಷನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯಿಂದ ಈ ಕಾನ್ಸೆಪ್ಟನ್ನು ಮರೆಯೋಕ್ಕೆ ಹೋಗ್ಬೇಡಿ. ಈ ಡೆಬೆಂಚರ್ಸಿಂದ ನಮ್ಮ ಸಂಸ್ಥೆಗೆ ಮತ್ತೆ ಒಂದು ಯಾವ ರೀತಿ ಲಾಭ ಆಗುತ್ತೆ, ಅದೇ ರೀತಿ ಜನರಿಗೆ ನಾವು ಯಾಕೆ ಕೊಡಬೇಕು. ನೋಡಿ, ಡೆಬೆಂಚರ್ಸ್ ಅನ್ನೋದು ನಿಮಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಡೆಬೆಂಚರ್ಸ್ ಅನ್ನೋದು ಸಾಲಪತ್ರ. ಶೇರ್ಸು ಮತ್ತು ಡೆಬೆಂಚರ್ಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ಶೇರ್ಸ್ ಬಗ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದರೆ ಡೆಬೆಂಚರ್ಸನ್ನು ಜನರಿಗೆ ಕೊಡೋದ್ರಿಂದ ಜನರು ನಮಗೆ ದುಡ್ಡು ಕೊಡ್ತಾರೆ. ಅದೇ ದುಡ್ಡನ್ನು ನಾವು ಬಿಸ್ನೆಸ್ಸಲ್ಲಿ ಹಾಕಿ ಏನು ಮಾಡ್ತೀವಿ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಡೆಬೆಂಚರ್ಸ್ನ ಯಾಕೆ ಕೊಡಬೇಕು ಮತ್ತು ಕೊಡೋದಕ್ಕೆ ರೀಸನ್ ಏನು ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ. ಈಗ ಒಂದು ಬಿಸ್ನೆಸ್ ಇದೆ. ಬಿಸ್ನೆಸ್ ಮಾಡೋಕ್ಕೆ ನನಗೆ 1,000 ಕೋಟಿ ಬೇಕಾಗಿದೆ. ಎಷ್ಟು? 1,000 crores ಬೇಕಾಗಿದೆ. 1,000 ಬೇಡ, 100 crore ಬೇಕಾಗಿದೆ. ಲಾಸ್ಟ್ ಕ್ಲಾಸಲ್ಲಿ ನಾನು 4 crore ಹೇಳಿದ್ದೆ, 4 ಕೋಟಿ ಹೇಳಿದ್ದೆ. ಆದರೆ ಈ ಕ್ಲಾಸಲ್ಲಿ ಎಷ್ಟು ಬೇಕಾಗಿದೆ ನನಗೆ? 100 ಕೋಟಿ ಬೇಕಾಗಿದೆ. ನಮ್ಮ ಬಿಸ್ನೆಸ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಯಾರ ಹತ್ರ ಹೋಗ್ತೀವಿ? ಬ್ಯಾಂಕ್ ಹತ್ರ ಹೋಗ್ತೀವಿ. ಬ್ಯಾಂಕಿಗೆ ಹೋದೆ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಯಾರ ಹತ್ರ ಹೋದೆ? ಬ್ಯಾಂಕ್. ಸೊ ಅವರು ಏನು ಮಾಡಿದರು, ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಓಕೆ, ನಮ್ಮ ಬ್ಯಾಂಕಿಗೆ ಬಂದಿದ್ದೀರಾ, ಒಳ್ಳೇದಾಯಿತು, ಬಂದಿದ್ದೀರಾ, ಪರವಾಗಿಲ್ಲ. ಆದರೆ ನೀವು ಕೇಳಿದಷ್ಟು ಹಣ ನಮ್ಮ ಹತ್ರ ಇಲ್ಲ. ನಾವೇನು ಮಾಡಬೇಕು? ಜನರಿಂದ ಏನು ಮಾಡ್ತೀವಿ? ಹಣವನ್ನು ಡೆಪಾಸಿಟ್ ಮಾಡ್ಕೋತೀವಿ. ಇವರೆಲ್ಲ ಯಾರು? ಜನ, ಪಬ್ಲಿಕ್. ಈ ಪಬ್ಲಿಕ್ ಏನು ಮಾಡುತ್ತೆ? ತಮ್ಮ ಅಕೌಂಟನ್ನು ಬ್ಯಾಂಕಲ್ಲಿ ಓಪನ್ ಮಾಡಿರುತ್ತೆ. ಎಸ್, ಅಂಡರ್ಸ್ಟ್ಯಾಂಡ್? ಈ ಜನ ಏನು ಮಾಡುತ್ತಪ್ಪ ಅಂದರೆ ತಮ್ಮ ಅಕೌಂಟ್ಗಳನ್ನ ಬ್ಯಾಂಕಲ್ಲಿ ಓಪನ್ ಮಾಡಿರುತ್ತೆ. ಒಬ್ಬನ 10,000 ಇಡ್ಬೋದು, ಒಂದು 20,000 ಇಡ್ಬೋದು, ಒಂದು 50,000 ಇಡ್ಬೋದು, 1,00,000 ಇಡ್ಬೋದು. ಇವ್ರು ಏನು ಮಾಡ್ತಾರಪ್ಪ ಅಂದರೆ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿರ್ತಾರೆ. ಸೊ ಬ್ಯಾಂಕ್ ಎಲ್ಲ ಸೇರಿಸಿ ಎಷ್ಟಾಗುತ್ತೆಪ್ಪ ಅಂದ್ರೆ ಒಂದು 3 ಕೋಟಿ, 4 ಕೋಟಿ, 4 ಅಥವಾ 3 crore rupees ಆಗಿರುತ್ತೆ. ಹಾಗಾದರೆ ಇದೇನಿದೆಯಲ್ಲ ಈ ಬಿಸ್ನೆಸ್ ಏನು ಮಾಡುತ್ತೆ? ಬ್ಯಾಂಕ್ ಹತ್ರ ಹೋಗಿ, ಸರ್ ನಮಗೆ 100 ಕೋಟಿ ರೂಪಾಯಿ ಸಾಲ ಬೇಕಾಗಿದೆ, ನೀವು ಸಾಲ ಕೊಡಿ, ನಿಮ್ಗೆ ಎಷ್ಟು ಬಡ್ಡಿ ಐತಲ್ಲ ಅದು ನಾನು ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಬ್ಯಾಂಕ್ ಕೊಡುತ್ತಾಗಾದರೆ ಅಷ್ಟೊಂದು ಹಣ ನಮ್ಗೆ ಕೊಡೋಕ್ಕಾಗಲ್ಲ ಸರ್, ನೀವು ಬೇಕಾದರೆ ಬೇರೆ ಕಡೆ ಹೋಗ್ಬೋದು. ಸೊ ಬ್ಯಾಂಕು ಕೂಡ ಏನು ಮಾಡ್ತೀವಿ? ತಿರಸ್ಕಾರ ಮಾಡ್ತು. ಸೊ ಇದೇ ಬಿಸ್ನೆಸ್ ಮ್ಯಾನು ತನ್ನ ರಿಲೇಷನ್ ಹತ್ರ ಹೋಗ್ತಾನೆ, ಅವರು ಇಲ್ಲ ಅಂತಾರೆ. ತನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾನೆ, ಅವರು ಇಲ್ಲ ಅಂತಾರೆ. ಸೊ ಹಣ ಬೇಕಾದಾಗ ಶೇರ್ಗಳನ್ನ ಇಶ್ಯೂ ಮಾಡಿ ಒಂದು 50 ಕೋಟಿ ಅಥವಾ 40 crore rupees ತೊಗೊಂಡ. 40 crore ಶೇರಿಂದ ಬಂತು. ಹಾಗಾದರೆ ಇನ್ನೂ 60 ಕೋಟಿ ಯಾರಿಂದ ಬರಬೇಕು? ಇನ್ನೂ ಬರಬೇಕಾಗಿತ್ತು. ಅದಕ್ಕಾಗಿ ಬ್ಯಾಂಕ್ ಹತ್ರ ಹೋದ, ಬ್ಯಾಂಕ್ ಅವ್ರು ಕೊಡಲಿಲ್ಲ. ರಿಲೇಷನ್ ಹತ್ರ ಹೋದ, ರಿಲೇಷನ್ ಅವ್ರು ಕೊಡಲಿಲ್ಲ. ಸೇಮ್ ಶೇರ್ ಕತೆ ಹೆಂಗಿತ್ತಲ್ಲ, ಇದು ಕೂಡ ಹಾಗೆ ಇದೆ. ಸೊ ಅವಾಗ ಏನು ಹೇಳ್ತಾರೆ, ನಾವು ಬ್ಯಾಂಕಿಗೆ ಹೋದಾಗ ನಮ್ಗೆ ಯಾರೂ ದುಡ್ಡು ಕೊಡಲಿಲ್ಲ, ನಾವು ಸೀದಾ ಯಾರ ಹತ್ರ ಇಸ್ಕೊಳ್ತೀವಿ ಹಣ? ಹಾಗಾದರೆ ಪಬ್ಲಿಕ್ ಹತ್ರ ಇಸ್ಕೊಳ್ತೀವಿ. ಯಾರ ಹತ್ರ ಇಸ್ಕೋಬೇಕು? ಪಬ್ಲಿಕ್ ಹತ್ರ ಇಸ್ಕೋಬೇಕು. ಸರ್ ಏನು ಸರ್ ಇದು, ಡೈರೆಕ್ಟ್ಲಿ ಪಬ್ಲಿಕ್ ಹತ್ರ ಕೇಳಿದ್ರೆ ಹಣ ಕೊಡ್ತಾರಾ? ನನ್ನ ಕ್ವಶನ್, ಕೊಡ್ತಾರಾ? ನೀವು ಹೋಗಿದ ತಕ್ಷಣ ಇದು ಇಳ್ಕೊಡಿ, ನಾನು ಬಿಸ್ನೆಸ್ ಮ್ಯಾನು ಹಿಂಗೆ ಪಬ್ಲಿಕಲ್ಲಿ 4-5 ಜನ ಹೋಗ್ತಿರ್ತಾರೆ, ನಿಲ್ಲಪ್ಪ ಅನ್ನೋದು, ನಿಂತ್ಕೊ ಅನ್ನೋದು. ಅವ್ರು ಕೇಳ್ತಾರೆ, ಯಾಕಪ್ಪ ನಿಲ್ಲಿಸಿದೆ ನನ್ನ? ಇಲ್ಲ, ನನಗೆ ಒಂದು 50 ಕೋಟಿ ರೂಪಾಯಿ ಬೇಕಾಗಿದೆ, ಕೊಡಲೇಬೇಕು ನೀನು. ಆಗುತ್ತಾ? ಬಡ್ದು ಬಿಡ್ತಾರೆ ನನ್ನ. ಹಂಗೆ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೂ ಒಂದು ರೀತಿ ರಿವಾಜು, ನೀತಿ ನಿಯಮಗಳಿದ್ದಾವೆ. ಆ ನೀತಿ ನಿಯಮಗಳಿಗೆ ನಾವೇನಂತ ಕರಿತೀವಿ? ಕಂಪ್ನೀಸ್ ಆ್ಯಕ್ಟ್ ಅಂತ ಕರಿತೀವಿ. ಹಾಗಾದರೆ ಕಂಪ್ನೀಸ್ ಆ್ಯಕ್ಟ್ ಏನು ಹೇಳುತ್ತೆ? ಹೇಳುತ್ತೆಪ್ಪ ಅಂದರೆ 1956 ಇದು ಓಲ್ಡ್ ಆ್ಯಕ್ಟು. ಹೊಸದು ಎಷ್ಟಿದೆ? 2013 ಆ್ಯಕ್ಟ್ ಇದೆ. ಈ ಕಂಪ್ನೀಸ್ ಆ್ಯಕ್ಟ್ ಏನು ಹೇಳುತ್ತೆಪ್ಪ ಅಂದರೆ ನಿಮಗೆ ಬೇಕಾದ ಸಾಲವನ್ನು ಜನರಿಂದ ಪಡೆಯಬಹುದು. ಜನರು ಕೊಟ್ಟರೆ ನೀವು ಜನರಿಂದ ಪಡೆಯಬಹುದು. ಆ ಪಡಿಬೇಕಾದ್ರೆ ನೀವು ಏನಂತ ಕೊಡಬೇಕು? ಕಂಪ್ನಿಯಿಂದ
ಒಂದು ಲೆಟರನ್ನು ರೆಡಿ ಮಾಡ್ಕೋಬೇಕು. ಸರ್ ಏನು ಲೆಟರ್ ರೆಡಿ ಮಾಡ್ಕೋಬೇಕು? ಒಂದು ಹಾಳೆನ ರೆಡಿ ಮಾಡ್ಕೋಬೇಕು. ಸರ್ ಏನು ಹಾಳೆ ಅದು? ಆ ಹಾಳೆಯಲ್ಲಿ ಕಂಪ್ನಿ ಹೆಸರಿರುತ್ತೆ, ಆ ಕಂಪ್ನಿಗೆ ಎಷ್ಟು ದುಡ್ಡು ಬೇಕಾಗಿದೆ ಅದಿರುತ್ತೆ, ಅದನ್ನು ಡೆಬೆಂಚರ್ಸ್ ಅಂತ ಕರೀತಾರೆ, ಸಾಲ ಪತ್ರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಶೇರ್ಗಳನ್ನು ಯಾವ ರೀತಿ ನಾವು ಡಿವೈಡ್ ಮಾಡಿ ಜನರಿಗೆ ಹಂಚಿಕೆ ಮಾಡ್ತಿದ್ವಲ್ಲ ಅದೇ ರೀತಿ ಇವರು ಕೂಡ ತಮಗೆ ಬೇಕಾದ ಇಲ್ಲಿ 60 ಕೋಟಿ ಬೇಕಾಗಿದೆ ತಾನೆ. ಎಷ್ಟು ಬೇಕಾಗಿದೆ? 40 ಕೋಟಿ ಅಂತೂ ಶೇರಿಂದ ಸಿಕ್ಕಿದೆ. ನಮಗೆ 60 ಕೋಟಿ ಅಂದರೆ 60,00,00,00,00 ಕರೆಕ್ಟ್ ಆಯಿತಾ? ಬಿಡಿ 10 100 1000 1000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 60 ಕೋಟಿ ಬೇಕಾಗಿದೆ. ಒಂದು ಡೆಬೆಂಚರ್ಸ್ಗೆ 1000 ರೂಪಾಯಿ ಅಂತ ಹಾಕ್ತೀವಿ ನಾವು. ಎಷ್ಟಾಗುತ್ತೆ ಹಾಗಾದರೆ? 1 0 ಆಯಿತು. ಎಷ್ಟು ಹೋಯ್ತು ಹಾಗಾದರೆ? 66 ಲ್ಯಾಕ್ ಅಲ್ಲ? 6 ಲ್ಯಾಕ್ ಶೇರ್ಗಳನ್ನ 6 ಲ್ಯಾಕ್ ಡೆಬೆಂಚರ್ಸ್ಗಳನ್ನ ಪ್ರಿಂಟ್ ಹಾಕ್ತಾನೆ. 6 ಲ್ಯಾಕ್ ಡೆಬೆಂಚರ್ಸ್ನ ಪ್ರಿಂಟ್ ಹಾಕಿ ಎಲ್ಲ ಜನರಿಗೆ ಹೇಳ್ತಾನೆ. ನಮ್ಮೂರಲ್ಲಿರೋ ಅಷ್ಟೇ ಜನ ಅಲ್ಲ, ನಮ್ಮ ಪ್ರದೇಶದಲ್ಲಿರುವಂಥ ಜನ ಮಾತ್ರ ಅಲ್ಲ, ಇಡೀ ದೇಶದ ತುಂಬ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆಯಲ್ಲ ಅಷ್ಟೆಲ್ಲ ಜನರಿಗೆ ಹಂಚಿಕೆ ಮಾಡೋಕ್ಕೆ ಹೊರಡ್ತಾನೆ, ಸಿದ್ಧ ಆಗ್ತಾನೆ. ಹಾಗಾಗಿ ಜನರಿಗೆ ತಲೆ ಕೆಟ್ಟಿದೆ ಅಷ್ಟೆಲ್ಲ ತೊಗೊಳಕ್ಕೆ. ಸೊ ಒಬ್ಬನು 1 ತೊಗೋಬೋದು, 10 ತೊಗೋಬೋದು, 20 ತೊಗೋಬೋದು. ಇಲ್ಲಿ ಏನಿರತ್ತೆಪ್ಪ ಅಂದರೆ ನೀವು ಕೊಟ್ಟಂಥ ದುಡ್ಡಿಗೆ ನಾವು ಬಡ್ಡಿ ಕೊಡ್ತೀವಿ. ನೀವೇನು ಮಾಡ್ತೀರಾ ಇಲ್ಲಿ ತಿಳ್ಕೊಳ್ಳಿ. ಈ ಜನ ಏನು ಮಾಡ್ತಿತ್ತು? ಮೊದಲು ಬ್ಯಾಂಕಲ್ಲಿ ದುಡ್ಡು ಇಡ್ತಿತ್ತು. ಬ್ಯಾಂಕ್ ಅವರು ನಮಗೆ ಸಾಲ ಕೊಟ್ಟು ನಮ್ಮಿಂದ ಬಡ್ಡಿ ತೊಗೊಂಡು ಅದರಲ್ಲಿ ಬಡ್ಡಿ ಸ್ವಲ್ಪ ಅವ್ರು ಇಟ್ಕೊಂಡು ಆಮೇಲೆ ನಮಗೆ ಕೊಡ್ತಿದ್ರು. ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ ಹತ್ರ ಜನ ಏನು ಮಾಡ್ತಿದ್ರು? ದುಡ್ಡು ಇಡ್ತಿದ್ರು. ಅದೇ ದುಡ್ಡನ್ನು ಯಾರಿಗೆ ಕೊಡ್ತಿದ್ರು? ಅವರು ಬಿಸ್ನೆಸ್ಗೆ, ಬೇರೆ ಬಿಸ್ನೆಸ್ ಕೊಡ್ತಿದ್ರು. ಅವ್ರಿಗೆ ಬಿಸ್ನೆಸ್ಸಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು 20,000 ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಬ್ಯಾಂಕ್ಗೆ ಯಾರು ಇಟ್ಟಿದ್ದಾರೆ? ಜನ 20,000 ರೂಪಾಯಿ ದುಡ್ಡು ಇಟ್ಟಿದೆ. ಇದಕ್ಕೆ ಎಷ್ಟು ಪರ್ಸೆಂಟ್ ಕೊಡೋದಪ್ಪ ಅಂದರೆ 1% ದುಡ್ಡು ಕೊಡೋದು. ಯಾರಿಗೆ? ಇವರಿಗೆ. ಎಷ್ಟಾಗುತ್ತೆ? 20,000ಕ್ಕೆ 1% ಅಂದರೆ ಎಷ್ಟಾಗುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ. 1/100 ಮಾಡಿದ್ರೆ ಎಷ್ಟಾಗುತ್ತೆ? 1 0 1 0 200 ರೂಪಾಯಿ ಇವ್ರಿಗೆ ಕೊಡೋದು. 20,000 ಬ್ಯಾಂಕಲ್ಲಿ ಇಟ್ಟಿದ್ದಾರೆ. 20,000ಕ್ಕೆ 1% ಪ್ರತಿ ತಿಂಗಳಿಗೆ ಕೊಡ್ತಾರೆ. ಅಂದರೆ ಎಷ್ಟು? 200 ರೂಪಾಯಿ ಕೊಡ್ತಾರೆ. ಇವ್ರು ಏನು ಮಾಡಿದ್ರೆ ಅದೇ 20,000 ಯಾರಿಗೆ ಕೊಟ್ಟರು? ಬಿಸ್ನೆಸ್ ಅವ್ರು ಕೊಟ್ಟರು. ಬಿಸ್ನೆಸ್ ಅವ್ರ ಕಡೆಯಿಂದ ಎಷ್ಟು ಪರ್ಸೆಂಟ್ ತೊಗೋತಾರಪ್ಪ ಅಂದರೆ 5% ತೊಗೋತಾರೆ. ಎಷ್ಟಾಗುತ್ತೆ? 0 0 0 0 ಎಷ್ಟಾಯಿತು? 1,000. ಹಾಗಾದರೆ ಈ 1,000 ಯಾರಿಂದ ಬಂತು? ಬಿಸ್ನೆಸ್ಸಿಂದ 1,000 ಬಂತು. ನಮಗೆ ಎಷ್ಟು ಕೊಟ್ಟರು? 2. ಅವರೆಷ್ಟು ಇಟ್ಕೊಂಡ್ರು? 800. ಇದೇ ಥರ ಬಿಸ್ನೆಸ್ ಯಾರು ಮಾಡ್ತಾರೆ? ಬ್ಯಾಂಕಿಂಗ್ ಬಿಸ್ನೆಸ್ ಇದು. ಅರ್ಥ ಆಗ್ತಿದೆಯಾ? ಜನ ಇನ್ನೊಂದು ಹೇಳ್ತಾ ಇದ್ದೀನಿ, ಜನ ಇಲ್ಲಿ ಬ್ಯಾಂಕಲ್ಲಿ ದುಡ್ಡು ಇಟ್ಟಾಗ ಅದೇ ದುಡ್ಡನ್ನು ಬಿಸ್ನೆಸ್ ಕೊಟ್ಟರು. ಆ ಬಿಸ್ನೆಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಟ್ರೆಸ್ಟ್ನ ಹಾಕಿದ್ರು, 1,000 ಇಸ್ಕೊಂಡ್ರು. ವಾಪಸ್ ಅದೇ 1,000ದಲ್ಲಿ 200 ರೂಪಾಯಿ ಯಾರಿಗೆ ಕೊಟ್ಟರು? ಜನರಿಗೆ ಕೊಟ್ಟರು. ಈಗ ಅದೇ ಇನ್ಫಾರ್ಮೇಷನ್ನ ಯಾರು ಕೊಡ್ತಾರೆ? ಇವ್ರು ಹೇಳ್ತಾರೆ. ನೋಡಿ, ಎಲ್ಲ ಪಬ್ಲಿಕ್ದಲ್ಲಿರುವಂಥ ಎಲ್ಲ ಜನರೇ ನಿಮಗೇನು ಹೇಳಬೇಕು ಇಷ್ಟಪಡ್ತಾ ಇದ್ದೀನಿಪ್ಪ ಅಂದರೆ, ಬ್ಯಾಂಕಲ್ಲಿ ನೀವು ದುಡ್ಡು ಇಟ್ಟಾಗ ನಿಮಗೆ ಎಷ್ಟು ಸಿಕ್ತು? 200 ರೂಪಾಯಿ ಸಿಗ್ತಾ ಇದೆ. ನಾನೇನು ಮಾಡ್ತಾಯಿದ್ದೀನಿ? ಆ 1,000 ರೂಪಾಯಿ ಅವ್ರಿಗೆ ಕೊಡ್ದೇನು, ನಿಮಗೆ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಬ್ಯಾಂಕ್ಲಿ ಇಟ್ಟರೆ 200 ಸಿಗುತ್ತೆ. ಅದೇ ದುಡ್ಡನ್ನು ನನಗೆ ಕೊಟ್ಟರೆ ಎಷ್ಟು ಕೊಡ್ತೀನಿ? 1,000 ರೂಪಾಯಿ ನೇರವಾಗಿ ನಿಮಗೆ ಕೊಡ್ತೀನಿ. ಸೊ ಈ ಬ್ಯಾಂಕ್ ಅವಾಗ ಮಧ್ಯಸ್ಥಿಕೆ ಬರಲ್ಲ. ಬ್ಯಾಂಕನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ, ನಮ್ಮ ಹತ್ರ ನೀವು ದುಡ್ಡು ಕೊಡಿ, ನಿಮಗೆ ಹೆಚ್ಚಿನ ಲಾಭ ಕೊಡ್ತೀನಿ ಅಂದಿದ್ದಕ್ಕೋಸ್ಕರ ಜನ ಏನು ಮಾಡಿತ್ತು? ಅಲ್ಲಿ 1,000 ಬರ್ತಾ ಇದೆ, ಇಲ್ಲಿ 200 ರೂಪಾಯಿ ಬರ್ತಾ ಇದೆ, ಹಾಗಾದರೆ ಯಾವ್ದು ಬೆಸ್ಟು? ಡೆಬೆಂಚರ್ಸ್ ಬೆಸ್ಟು ಅಂತ ಅವ್ರ ಮನಸ್ಸಲ್ಲಿ ಬಂತು. ಇದನ್ನು ಯಾರಿಗೆ ಕನ್ಫರ್ಮ್ ಮಾಡ್ತಾರೆ? ಜನರಿಗೆ ಅವ್ರು ಹೇಳ್ಕೊಡ್ತಾರೆ. ಸೊ ಈಗಿನ ಜನರಿಗೆ ಎಲ್ಲರಿಗೂ ಗೊತ್ತು, ವಿದ್ಯಾರ್ಥಿಗಳು ಗೊತ್ತಿಲ್ಲ. ಯಾಕಂದರೆ ನೀವು ಸ್ವಲ್ಪ ಚಿಕ್ಕ ಏಜ್ದವರು, ನಿಮ್ಮ ಬ್ಯಾಂಕಿಂಗ್ ಬಗ್ಗೆ ಗೊತ್ತಿರಲ್ಲ, ಅಷ್ಟೊಂದು ನಾಲೆಜ್ ಇರಲ್ಲ. ಆದರೆ ನಿಮ್ಮ ತಂದೆ ತಾಯಿಗಳು, ಕಲ್ತಂಥ ವಿದ್ಯಾರ್ಥಿಗಳು, ಆಮೇಲೆ ಬಿಸ್ನೆಸ್ ಮಾಡೋವಂಥ ಎಲ್ಲ ಅಭ್ಯರ್ಥಿಗಳು ಏನು ಮಾಡ್ತಿರ್ತಾರೆ? ಇದನ್ನೆಲ್ಲ ನೋಡ್ತಿರ್ತಾರೆ. ಯಾವುದರಲ್ಲಿ ಲಾಭ ಇದೆ, ಯಾವುದರಲ್ಲಿ ನಷ್ಟ ಇದೆ ಅದ್ರ ಬಗ್ಗೆ ಚೆಕ್ ಮಾಡ್ತಿರ್ತಾರೆ. ಸೊ ಅವಾಗ ಏನು ಮಾಡ್ತಾರಪ್ಪ ಅಂದರೆ ಸೀದಾ ಯಾರ ಹತ್ರ ಹೋದರು? ಬಿಸ್ನೆಸ್ ಹತ್ರ ಹೋದರು. ಬಿಸ್ನೆಸ್ದವ್ರು ಏನು ಮಾಡಿದ್ರು? ಅವ್ರಿಗೊಂದು ಹಾಳೆ ಕೊಟ್ಟರು, ಅವ್ರ ಕಡೆಯಿಂದ ದುಡ್ಡು ತೊಗೊಂಡ್ರು. ಅರ್ಥ ಆಗ್ತಿದೆಯಾ? ಈಗ 20,000 ರೂಪಾಯಿ ದುಡ್ಡು ಇದೀವಿ ಹತ್ರ, ಯಾರ ಹತ್ರ? ಪಬ್ಲಿಕ್ ಹತ್ರ ಇದೆ. 20,000 ರೂಪಾಯಿ ಕೊಟ್ಟರೆ ಎಷ್ಟು ಡೆಬೆಂಚರ್ಸ್ ಬರ್ತವೆ? 20 ಡೆಬೆಂಚರ್ಸ್ ಬರ್ತವೆ. 1 ಡೆಬೆಂಚರ್ಸ್ಗೆ 1,000 ರೂಪಾಯಿ ಇದೆ. 20 ಡೆಬೆಂಚರ್ಸ್ಗೆ ಎಷ್ಟಾಯಿತು? 20 ಡೆಬೆಂಚರ್ಸ್ ತೊಗೊಳ್ತಾರೆ, ಅಮೌಂಟಾಗಿ ಕೊಡ್ತಾರೆ. ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಅವ್ರಿಗೆ ಎಷ್ಟು ಸಿಗುತ್ತೆ? 1,000 ರೂಪಾಯಿ ಸಿಗುತ್ತೆ. ಈ ಥರ ಆಗೋದ್ರಿಂದ ಡೈರೆಕ್ಟ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಬ್ಯಾಂಕಿಗೆ ಅಪ್ರೋಚ್ ಮಾಡಲ್ಲ. ಡೈರೆಕ್ಟ್ಲಿ ಯಾರಿಗೆ ಅಪ್ರೋಚ್ ಮಾಡ್ತಾರೆ? ಪಬ್ಲಿಕ್ಕಿಗೆ ಕೇಳ್ತಾರೆ. ಹಣವನ್ನು ಪಬ್ಲಿಕ್ಕಿಂದ ಇಸ್ಕೊಳ್ತಾರೆ. ಹಣವನ್ನು ಪಬ್ಲಿಕ್ಕಿಂದ ಪಡೆದುಕೊಂಡು ಬಿಸ್ನೆಸ್ನ ಮಾಡ್ತಾರೆ. ಹಾಗಾದರೆ ಯಾವುದ್ರ ಮುಖಾಂತರ ಪಡಿತಾರೆ? ಡೆಬೆಂಚರ್ಸ್ ಅನ್ನೋ ಒಂದು ಪತ್ರದಿಂದ ಪಡಿತಾರೆ. ಆ ಪತ್ರ ಪಡಿಬೇಕಂದ್ರೆ ಅದಕ್ಕೊಂದು ಆ್ಯಕ್ಟ್ ಇದೆ, 1950 2013 ಪ್ರಕಾರ ಒಂದು ಕಂಪ್ನಿ ಹೇಳುತ್ತೆ, ಲಾ ಹೇಳುತ್ತೆ, ನೀವು ಜನರಿಂದ ದುಡ್ಡನ್ನು ಇಸ್ಕೋಬೇಕಾದ್ರೆ ಅವ್ರಿಗೇನು ಕೊಡಬೇಕು? ಒಂದು ಡಾಕ್ಯುಮೆಂಟ್ ಕೊಡಬೇಕು. ಸರ್ ಯಾಕೆ ಕೊಡಬೇಕು? ಇದನ್ನು ಡಾಕ್ಯುಮೆಂಟು ಹಾಗೆ ಇಸ್ಕೊಂಡ್ರೆ ಆಗ್ತಿರ್ಲಿಲ್ವಾ?
ಯಾಕೆ ಕೊಡಬೇಕು? ಜನರಿಗೆ ಒಂದು ಇದು ಭದ್ರತಾ ಪತ್ರ, ಭದ್ರತೆ, ಒಂದು ಸೆಕ್ಯೂರಿಟಿಯನ್ನು ಒದಗಿಸುತ್ತೆ. ಇದನ್ನು ಇಟ್ಕೊಂಡು ನಾವು ಅವ್ರ ಮೇಲೆ ಕೇಸ್ ಹಾಕ್ಬೋದು. ನಮ್ಮ ಕಡೆಯಿಂದ 20,000 ತೊಗೊಂಡಿದ್ದಾರೆ ಸರ್, ವಾಪಸ್ ಕೊಡ್ತಾ ಇಲ್ಲ, 3 ವರ್ಷ ಆಯಿತು ನಾನು ಕೊಟ್ಟು, ನನ್ನ ದುಡ್ಡು ವಾಪಸ್ ಕೊಡ್ತಾ ಇಲ್ಲ, ಇಂಟ್ರೆಸ್ಟು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಹಿಂಗಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ ಅಕಾರ್ಡಿಂಗ್ ಟು ಕಂಪ್ನೀಸ್ ಆ್ಯಕ್ಟ್ 1956 ಪ್ರಕಾರ ಅಥವಾ 2013 ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಿದಾಗ ಅವ್ರ ಮೇಲೆ ಕೇಸ್ ಆಗಿ ಅವ್ರಿಗೆ ಬರಬೇಕಾದ ದುಡ್ಡು ಬರಬೇಕು, ಮತ್ತು ಇವರು ಏನು ಕೆಲಸ ಎಲ್ಲ ಬಿಟ್ಟು ಕೇಸ್ಗೋಸ್ಕರ ಓಡಾಡಿರ್ತಾರಲ್ಲ ಅದೂ ದುಡ್ಡು ಕೊಡ್ತಾರೆ. ಈ ಥರ ಆಗೋದ್ರಿಂದ ಡೆಬೆಂಚರ್ಸ್ನ ಈ ಪತ್ರದ ಮುಖಾಂತರ ಕೊಡಬೇಕು. ಅಂಡರ್ಸ್ಟ್ಯಾಂಡ್ ಆಯಿತಾ? ತಿಳಿತಾ? ಇನ್ನೊಂದು ಸ್ವಲ್ಪ ಬೇಸಿಕ್ ಹೇಳಿದ್ದೀನಿ, ನೆಕ್ಸ್ಟ್ ಹೋಗೋಣ. ಓಕೆ, ಇಂಟ್ರೊಡಕ್ಷನ್ ಹಾಕಿ. ಇಂಟ್ರೊಡಕ್ಷನ್ ಸ್ವಲ್ಪ ಬರೆಸ್ತೀನಿ, ಆಮೇಲೆ ಮುಂದೆ ಹೋಗೋಣ. ಇಂಟ್ರೊಡಕ್ಷನ್. ಎ ಕಂಪ್ನಿ ಈಸ್ ಎಂಪವರ್ಡ್ ಟು ಬಾರೋ ಮನಿ. ನಿಮಗೆ ಬೋರ್ಡ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು. ಎ ಕಂಪ್ನಿ ಈಸ್ ಎಂಪವರ್ಡ್ ಟು ಬಾರೋ BORROW. ಹೇಳಿದ್ನಲ್ಲ ಬಾರೋಯಿಂಗ್, ನೆನಪಿದೆಯಲ್ಲ? ಎ ಕಂಪ್ನಿ ಈಸ್ ಎಂಪವರ್ಡ್ ಟು ಬಾರೋ ಮನಿ ಫ್ರಾಮ್ ದಿ ಪಬ್ಲಿಕ್. ಎ ಕಂಪ್ನಿ ಈಸ್ ಎಂಪವರ್ಡ್ ಟು ಬಾರೋ ಮನಿ ಫ್ರಾಮ್ ದಿ ಪಬ್ಲಿಕ್, ಫುಲ್ ಸ್ಟಾಪ್. Money from the public, full stop. Continue. The most common form, FORM, the most common form in which a company borrows, the most common form in which a company borrows, the most common form in which a company borrows, BORROWS, borrows money from the public is by the issue of debentures, when a company ಎಕ್ಸ್ಟ್ರಾ ಬರ್ಸ್ತಾ ಇದ್ದೀನಿ, ಇಷ್ಟೇ ಇದೆ, ಅದು ಎಕ್ಸ್ಟ್ರಾ ಬರ್ಸ್ತಾ ಇದ್ದೀನಿ. when a company want to more fund or more cash, when a company want to more fund or more cash, that time the company was issued debentures to public. That time the company was issued debentures to public and given more interest. Meaning of debenture. ಬರ್ಸ್ತೀನಿ ನೋಡಿ. A debenture is an instrument borrow money from the public. A debenture is an instrument issued by the company under its meaning ಹೇಳ್ತಾ ಇದ್ದೀನಿ ನಾನು. issued by the company under its common seal, acknowledging
its debt. Acknowledging its debts, acknowledging its debts to the holder, and promising to repay the debt after, promising to the repay after the repay after a certain period of time, after a certain period of time, after certain a period of time. And also pay the interest, and also pay the interest on regular intervals. ಬರ್ಕೊಳ್ಳಿ ಬೇಗ ಫಾಸ್ಟಿಗೆ, ರೆಗ್ಯುಲರ್ ಇಂಟರ್ವಲ್ಸ್. ನೋಡಿ, ಡೆಬೆಂಚರ್ಸ್ ಬಗ್ಗೆ 2 ಮಾರ್ಕ್ಸಿಗೆ ಈ ಚಾಪ್ಟ್ರಲ್ಲಿ ಇಲ್ಲ ಅನಿಸುತ್ತೆ. ಇದೆಯಾ? ಇಲ್ವಾ? ಇಲ್ಲ. ಎಕ್ಸಾಮ್ಗೆ 2 ಮಾರ್ಕ್ಸ್ ಬರಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು. ನೆನ್ಪಿಟ್ಕೊಳ್ಳಿ, ಈ ಡೆಫಿನಿಷನಲ್ಲೇ 1 ಮಾರ್ಕ್ಸ್ ಕೇಳಿದರೆ ಡೆಬೆಂಚರ್ ಇಸ್ ಎ ಇನ್ಸ್ಟ್ರೂಮೆಂಟ್, ಅದೇ ಡೆಬೆಂಚರ್ ಡ್ಯಾಶ್ ಅಂತ ಕೊಡ್ತಾರೆ, ಅವಾಗ ಏನು ಬರೀತೀರಾ? ಇನ್ಸ್ಟ್ರೂಮೆಂಟ್ ಅಂತ ಬರೀಬೇಕಾಗತ್ತೆ. 1 ಮಾರ್ಕ್ಸ್ನು ಕೇಳ್ಬೋದು. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಈ ಚಾಪ್ಟ್ರಲ್ಲಿ 2 ಮಾರ್ಕ್ಸಿಗೆ ಬರಲ್ಲ. 1+1 ಇದೆ, ಪ್ಲಸ್ಸು 12 ಇದೆ, ಎಲ್ಲ ಸೇರಿಸಿ ಎಷ್ಟು ಬರುತ್ತೆ? 14 ಮಾರ್ಕ್ಸ್ ಬರುತ್ತೆ. ಆದರೆ 2 ಮಾರ್ಕ್ಸಿಗೆ ಬರಲ್ಲ. ಅದಕ್ಕಾಗಿ ನೀವು 2 ಮಾರ್ಕ್ಸಿಗೆ ಇಲ್ಲಿ ಯಾವುದು ಓದಕ್ಕೆ ಹೋಗ್ಬಿಡಿ. 2 ಮಾರ್ಕ್ಸಿಗೆ ಬರಲ್ಲ, ಜಸ್ಟ್ 1 ಮಾರ್ಕ್ಸಿಗೆ ಮಾತ್ರ ಓದಿ. ಆದರೂ ನಾನು ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಎ ಡೆಬೆಂಚರ್ ಈಸ್ ಎ ಇನ್ಸ್ಟ್ರೂಮೆಂಟ್, ಇದೊಂದು ವಸ್ತು, ಇದೊಂದು ಡಾಕ್ಯುಮೆಂಟ್. ಇದೇನು ಮಾಡಿದೆಪ್ಪ ಅಂದರೆ ಇಶ್ಯೂಡ್ ಬೈ ದಿ ಕಂಪ್ನಿ. ಯಾರಿಂದ ಕೊಡ್ತಾರೆ ಇದನ್ನು? ಡೆಬೆಂಚರ್ಸು ಕಂಪ್ನಿ ಕಡೆಯಿಂದ ಡೆಬೆಂಚರ್ಸ್ನ ಕೊಡ್ತಾರೆ. ಮತ್ತು ಕಂಪ್ನಿ ಏನು ಮಾಡುತ್ತೆಪ್ಪ ಅಂದರೆ ಅದರ ಒಂದು ಸೀಲನ್ನು ಹಾಕತ್ತೆ. ಅದರ ಮೇಲೆ ಸೀಲ್ ಅಂದರೆ ರೌಂಡ್ ಸೀಲ್ ಇರ್ಬೋದು, ಚೌಕಾಕಾರ ಸೀಲ್ ಇರ್ಬೋದು, ಆಯತಾಕಾರ ಸೀಲ್ ಇರ್ಬೋದು. ತನ್ನ ಸೀಲನ್ನು ಅದರ ಮೇಲೆ ಹಾಕಿರುತ್ತೆ. ಒಂದು ಡಾಕ್ಯುಮೆಂಟ್ ಮೇಲೆ ಒಂದು ಕಂಪ್ನಿ ತನ್ನ ಸೀಲನ್ನು ಹಾಕಿ ಅಕ್ನಾಲಜಿಂಗ್ ಅಂದರೆ ಅದ್ರ ಬಗ್ಗೆ ಹೇಳುತ್ತೆ, ಡೆಟ್ಸ್ ಬಗ್ಗೆ ಹೇಳುತ್ತೆ. ಡೆಟ್ಸ್ ಅಂದರೆ ಸಾಲದ ಬಗ್ಗೆ ಅದೊಂದು ಕಾಪಿಯನ್ನು ಕೊಡುತ್ತೆ ಟು ದಿ ಹೋಲ್ಡರ್ಸ್. ಹೋಲ್ಡರ್ ಅಂದರೆ ಇದನ್ನು ಯಾರು ತೆಗೆದುಕೊಡ್ತಾರಲ್ಲ ಅವರಿಗೆ ಹೋಲ್ಡರ್ ಅಂತ ಕರಿತೀವಿ, ಡೆಬೆಂಚರ್ಸ್ ಹೋಲ್ಡರ್. ಆ್ಯಂಡ್ ಪ್ರಾಮಿಸ್ ಮಾಡುತ್ತೆ. ಏನು ಪ್ರಾಮಿಸ್ ಮಾಡುತ್ತೆ? ಟು ದಿ ರೀಪೇ ಆಫ್ಟರ್ ಸರ್ಟೇನ್ ಪೀರಿಯಡ್. ನಾನೇನು ಮಾಡ್ತೀನಿ? 5 ವರ್ಷ ಆದಮೇಲೆ ಅಥವಾ 10 ವರ್ಷ ಆದಮೇಲೆ ಅಥವಾ 20 ವರ್ಷ ಆದಮೇಲೆ ಅಥವಾ 2 ವರ್ಷ 3 ವರ್ಷ ಆದಮೇಲೆ ಏನು ಮಾಡ್ತೀನಿ? ರೀಪೇ ಆಫ್ಟರ್ ದಿ ಸರ್ಟೇನ್ ಪೀರಿಯಡ್ ಆಫ್ ಟೈಮ್. ಅಂದರೆ ಸರ್ಟೇನ್ ಪೀರಿಯಡ್ ಅಂದರೆ ಕೆಲವೊಂದಿಷ್ಟು ಟೈಮ್ಗಳಾದಮೇಲೆ ಅಥವಾ ಕೆಲವೊಂದಿಷ್ಟು ವರ್ಷಗಳಾದಮೇಲೆ ನಿಮ್ಮ ಎಲ್ಲ ಅಮೌಂಟನ್ನು ವಾಪಸ್ ಏನು ಮಾಡ್ತೀವಿ? ಪೇ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಇಂಟ್ರೆಸ್ಟ್ ಕೂಡ ಕೊಡ್ತೀವಿ. ಇಲ್ಲಿ ರೆಗ್ಯುಲರ್ ಇಂಟರ್ವಲ್ಸ್ ಅಂದರೆ ಪ್ರತಿ ತಿಂಗಳು ಆಗಿರ್ಬೋದು, ಪ್ರತಿ ವರ್ಷ ಆಗಿರ್ಬೋದು. ಪ್ರತಿ ತಿಂಗಳು ಪ್ರತಿ ವರ್ಷ ನಿಮ್ಗೇನು ಇಂಟರ್ವಲ್ಸ್ ಕೊಡ್ತೀವಲ್ಲ ಅಥವಾ ಇಂಟ್ರೆಸ್ಟ್ ಕೊಡ್ತೀವಲ್ಲ, ಪ್ರತಿ ತಿಂಗಳು ಕೊಡ್ಬೋದು, ವರ್ಷನೂ ಕೊಡ್ಬೋದು. ಈ ಥರ ಏನು ಮಾಡ್ತಾರಪ್ಪ ಅಂದರೆ ಡೆಬೆಂಚರ್ಸ್ ಮೀನಿಂಗ್ನ ಹೇಳ್ತಾರೆ. ಡೆಬೆಂಚರ್ಸ್ ಇಸ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ದಿ ಕಂಪ್ನಿ ಆ್ಯಂಡ್ ಇಟ್ಸ್ ಕಾಮನ್ ಸೀಲ್ ಆ್ಯಂಡ್ ಅಕ್ನಾಲಜಿಂಗ್ ಇಟ್ಸ್ ಡೆಟ್ಸ್ ಟು ದಿ ಹೋಲ್ಡರ್ಸ್. ಹೋಲ್ಡರಿಗೆ ಒಂದು ಅಕ್ನಾಲೇಜ್ ಕೊಡುತ್ತೆ. ಅಕ್ನಾಲೇಜ್ ಅಂದರೆ ಫಾರ್ ಎಕ್ಸಾಂಪಲ್ ನೀವೊಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿ ಹೋಗಿ ಒಂದು ವಸ್ತುನ ಪರ್ಚೇಸ್ ಮಾಡ್ತಾರೆ. ಒಂದು ಟಿ ವಿ ಪರ್ಚೇಸ್ ಮಾಡಿದ್ರೆ ಹಾಗೆ ಕೊಡ್ತಾರೆ? ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಅದಕ್ಕೆ ಗ್ಯಾರಂಟಿ ಇರುತ್ತೆ, ವಾರಂಟಿ ಇರುತ್ತೆ, ಅದಕ್ಕೊಂದು ಅಕ್ನಾಲೇಜ್ಮೆಂಟ್ ಇರುತ್ತೆ. ನಮ್ಮ ಕಡೆಯಿಂದ ನೀವು ಓದಿದ್ದೀರಿ ಅಂಥೇಳಿ ಒಂದು ರಿಸಿಪ್ಟ್ನ ಕೊಡ್ತಾರೆ. ಏನಾದರೂ ಹೋಗಿದ ತಕ್ಷಣ ಟಿ ವಿ ಆನ್ ಆಗಲಿಲ್ಲ ಅಂದರೆ, ಮನೆಗೆ ಹೋಗಿದ ತಕ್ಷಣ ಟಿ ವಿ ಆನ್ ಆಗಲಿಲ್ಲ ಅಂದರೆ ವಾಪಸ್ ತೊಗೊಳ್ತಾರೆ ಇಲ್ವಾ? ತೊಗೊಳ್ತಾರೆ. ಅಕ್ನಾಲೇಜ್ ಕೊಡ್ರಿ ಅಂತ ಕೇಳ್ತಾರೆ. ಅವಾಗ ಅದನ್ನ ನೋಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಅದು ವಾಪಸ್ ತೊಗೊಳ್ತಾರೆ. ನಿಮ್ಮ ಹತ್ರ ಅದು ಇರಲಿಲ್ಲ ಅಂದರೆ, ಕಳೆದೋಯ್ತಂದರೆ ನೀವು ನಮ್ಮ ಕಡೆ ತೊಗೊಂಡಿಲ್ಲ ಅಂದ್ಬಿಡ್ತಾರೆ. ಸೊ ಅದಕ್ಕೆ ಅಕ್ನಾಲೇಜಿಂಗ್ ಅಂದರೆ ಇವರು ಹಣ ಕೊಟ್ಟಿದ್ದಕ್ಕೆ, ಜನ ಹಣ ಕೊಟ್ಟಿದ್ದಕ್ಕೆ ಅವರೊಂದು ರಸೀದಿ ಕೊಡ್ತಾರೆ. ಇದಕ್ಕೆ ಅಕ್ನಾಲಜಿಂಗ್ ಇಟ್ಸ್ ಡೆಟ್ಸ್ ಟು ದಿ ಹೋಲ್ಡರ್ ಆ್ಯಂಡ್ ಪ್ರಾಮಿಸಿಂಗ್ ಅಂದರೆ ಪ್ರಾಮಿಸ್ ಮಾಡ್ತಾರೆ ಟು ದಿ ರೀಪೇ ಆಫ್ಟರ್ ದಿ ಸರ್ಟೇನ್ ಪೀರಿಯಡ್ ಆಫ್ ಟೈಮ್. ನಿಮ್ಮ ಅಮೌಂಟನ್ನು ಕೆಲವೊಂದಿಷ್ಟು ಟೈಮ್ ಆದ ತಕ್ಷಣ ವಾಪಸ್ ಕೊಡ್ತೀನಿ, ರೀಪೇ ಮಾಡ್ತೀನಿ, ರೀಪೇ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಆಲ್ಸೋ
ಪೇ ದಿ ಇಂಟ್ರೆಸ್ಟ್ ರೆಗ್ಯುಲರ್ ಇಂಟರ್ವಲ್ಸ್. ಪೇ ದಿ ಇಂಟ್ರೆಸ್ಟ್ ಅಂದರೆ ನಮಗೆ ಇಂಟ್ರೆಸ್ಟ್ ಕೂಡ ಕೊಡ್ತೀನಿ, ಟೈಮ್ಗೆ ನಿಮಗೆ ಇಂಟ್ರೆಸ್ಟ್ನು ಕೊಡೋದು ಅಂತ ಹೇಳ್ತೇವೆ. ಇದಕ್ಕೆ ಏನಂತ ಕರಿತೀವಿ ನಾವು? ಡೆಬೆಂಚರ್ಸ್ ಅಂತ ಕರಿತೀವಿ. ಡೆಫಿನಿಷನ್ನ ಬರ್ಕೊಳ್ಳಿ. ಡೆಫಿನಿಷನ್ ಬೇಡ ಬಿಡಿ, ಮೀನಿಂಗ್ ಅಷ್ಟೇ ಸಾಕು, ಡೆಫಿನೇಷನ್ ಬೇಡ, ಎಕ್ಸಾಮ್ ಏನು ಬರಲ್ಲ, ಸಾಕು. ನೆಕ್ಸ್ಟ್ ಹೆಡಿಂಗ್ ಹಾಕಿ. ನೆಕ್ಸ್ಟ್ ಹೆಡಿಂಗ್ ಟೈಪ್ಸ್ ಆಫ್ ಡೆಬೆಂಚರ್ಸ್. ಡೆಬೆಂಚರ್ಸಲ್ಲಿ ಸರ್ ಟೈಪ್ಸ್ ಇದ್ದಾವೆ? ಎಸ್ ಇದ್ದಾವೆ. ಹಾಗಾದ್ರೆ ಯಾವ್ಯಾವ ಥರ ಇದ್ದಾವೆ ಅದನ್ನು ಸ್ವಲ್ಪ ನೋಡೋಣ. ಜಾಸ್ತಿ ಥಿಯರಾಟಿಕಲ್ ನಾನು ಹೇಳಲ್ಲ, ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ, ನೆಕ್ಸ್ಟ್ ಕ್ಲಾಸಿಂದ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ನೋಡೋಣ ಟೈಪ್ಸ್ ಆಫ್ ಡೆಬೆಂಚರ್ಸ್. ಹೆಡ್ಡಿಂಗ್ ಹಾಕಿ, ಟೈಪ್ಸ್ ಆಫ್ ಡೆಬೆಂಚರ್ಸ್. ಸೊ ನಾನು ಡೈರೆಕ್ಟ್ಲಿ ಬರೀತೀನಿ. ನಂಬರ್ 1 ಟೈಪ್ಸ್ ಆಫ್ ಡೆಬೆಂಚರ್ಸಲ್ಲಿ ಫಸ್ಟ್ ಬರ್ಕೊಳ್ಳಿ ರಿಜಿಸ್ಟರ್ಡ್ ಡೆಬೆಂಚರ್ಸ್. ಎರಡನೇದು ಬೀರರ್ ಡಿಬೆಂಚರ್ಸ್ ಅಥವಾ ಅನ್ರಿಜಿಸ್ಟರ್ಡ್ ಡಿಬೆಂಚರ್ಸ್. ಮೂರನೇದು ಸಿಂಪಲ್ ಆರ್ ನೇಕ್ಡ್ ಅಥವಾ ಅನ್ಸೆಕ್ಯೂರ್ಡ್. ನಂಬರ್ 4 mortgage or secured debenture. Number 5 redeemable debentures. ಡೆಪ್ಟ್ ಅಂತ ಅಷ್ಟೇ ಬರಿತೀನಿ, ಪೂರ್ತಿ ಬರ್ಕೊಳ್ಳಿ. ನಂಬರ್ 6 irredeemable. ನೆಕ್ಸ್ಟ್ 7 convertible. ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್. ಕನ್ವರ್ಟೇಬಲ್ ಅಲ್ಲ, ಕನ್ವರ್ಟಿಬಲ್ ಡೆಬೆಂಚರ್ಸ್, ನಾನ್ ಕನ್ವರ್ಟೇಬಲ್ ಡೆಬೆಂಚರ್ಸ್. ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಲ್ಲ ನಾನು. ಇವೆಲ್ಲ ಟೈಪ್ಸ್ ಆಫ್ ಡೆಬೆಂಚರ್ಸ್ ಎಕ್ಸಾಮಲ್ಲಿ ಹೆಂಗೆ ಕೇಳ್ಬೋದು? ಗಿವ್ ಎನಿ ಒನ್ ಟೈಪ್ಸ್ ಆಫ್ ಡೆಬೆಂಚರ್ಸ್ ಅಂತ ಕೇಳಿದಾಗ ನೀವು ನೆನಪಿಟ್ಕೋಬೇಕು ರಿಜಿಸ್ಟರ್ಡ್ ಡೆಬೆಂಚರ್ಸ್, ಬೀರರ್ ಡೆಬೆಂಚರ್ಸ್ ಅಥವಾ ರಿಜಿಸ್ಟರ್ಡು ಅನ್ರಿಜಿಸ್ಟರ್ಡು ಹಿಂಗೆ ಹೇಳ್ಬೋದು. ರಿಜಿಸ್ಟರ್ಡ್ ಡೆಬೆಂಚರ್ಸ್, ಅನ್ರಿಜಿಸ್ಟರ್ಡ್ ಡೆಬೆಂಚರ್ಸ್, secured unsecured debentures, secured debentures, redeemable debentures, irredeemable debentures, convertible debentures, non convertible debentures. ಇವೆಲ್ಲ ಟೈಪ್ಸ್ ಆಫ್ ಡೆಬೆಂಚರ್ಸ್ ಅಲ್ಲಿ ಬರುವಂತಹ ಟೈಪ್ಸ್ ಡೆಬೆಂಚರ್ಸ್ ಟೈಪ್ಸ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಹೆಡಿಂಗ್ ಹಾಕಬೇಕು ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್. ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ನಿಮಗೂ ಒಂದ್ಸರಿ ಹೇಳ್ತಾ ಇದ್ದೀನಿ. ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್. ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್. ಡೆಬೆಂಚರ್ಸ್ಗೆ ಮತ್ತು ಶೇರ್ಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ? ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್ ಇಂಪಾರ್ಟೆಂಟು. 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಗಿವ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್ ಅಂತ ಕೇಳ್ಬೋದು. ಅದಕ್ಕಾಗಿ ಇಂಪಾರ್ಟೆಂಟ್ ಇದೆ, 1 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಕ್ವಶನ್ ಪೇಪರ್ ಇದೆಯಾ ಯಾರ ಹತ್ರ ಆದರೂ? ಇಲ್ಲ. ಸೊ ಈ ಕಡೆ ಶೇರ್ಸ್ ಅಂತ ಹಾಕಿ. ಇಲ್ಲಿ ಡೆಬೆಂಚರ್ಸ್ ಅಂತ ಹಾಕಿ.
ಸೊ ಸೇರ್ಸಲ್ಲಿ ಫಸ್ಟು ಒಂದೊಂದೇ ಹೇಳ್ಕೊತ ಎಕ್ಸ್ಪ್ಲೈನ್ ಮಾಡ್ತೀನಿ, ಬರ್ಕೋಬೋದು. It is a capital of the company. Number 1, it is a capital of the company. It is number 1 though, it is part of ಲೋನ್ ಆಫ್ ಕಂಪ್ನಿ. ಸೊ ಫಸ್ಟ್ ಏನು ಹೇಳಿದ್ದಾರೆ ನೋಡಿ, ಶೇರ್ಸ್ ಅನ್ನೋದು ಸಂಸ್ಥೆಯ ಬಂಡವಾಳ ಅಂತ ಕರೀತಾರೆ. ಇನ್ನು ಈ ಡೆಬೆಂಚರ್ಸ್ ಅನ್ನೋದು ಕಂಪ್ನಿಯ ಒಂದು ಸಾಲ ಅಂತ ಕರೀತಾರೆ. ನಿಮ್ಗೆಲ್ಲರಿಗೂ ಒಂದು ರೂಲ್ಸ್ ಗೊತ್ತಿರಬೇಕಲ್ಲ, ಏನು ಹೇಳಿ? ಹಾಂ, ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಏನಾಗ್ತತೆ, ಲ್ಯಾಬಿಲಿಟಿ ಆಗುತ್ತೆ. ನಿಮಗೆಲ್ಲ ಹೇಳಿದ್ನಲ್ಲ, ನೆನಪಿದೆಯಲ್ಲ, ನಾವು ಅಸೆಟ್ಗಳನ್ನ ಖರೀದಿ ಮಾಡಬೇಕಾದ್ರೆ ನಮಗೆ ಕ್ಯಾಪಿಟಲ್ ಬೇಕು. ಆ ಕ್ಯಾಪಿಟಲನ್ನು ಯಾವುದು ಶೋ ಮಾಡುತ್ತೆ? ಶೇರ್ಸು ಶೋ ಮಾಡುತ್ತೆ. ಈ ಲ್ಯಾಬಿಲಿಟಿನ ಯಾವ್ದು ಶೋ ಮಾಡುತ್ತೆ? ಡೆಬೆಂಚರ್ ಶೋ ಮಾಡುತ್ತೆ. ಆದರೆ ಡೆಬೆಂಚರ್ಸ್ ಎಲ್ಲ ಲ್ಯಾಬಿಲಿಟಿ ಆಗಲ್ಲ. ಲ್ಯಾಬಿಲಿಟಿಲಿ ಭಾಳ ಬರ್ತವೆ. ಲ್ಯಾಬಿಲಿಟಿ ಏನು ಬರುತ್ತೆಪ್ಪ ಅಂದರೆ, ಈ ಲ್ಯಾಬಿಲಿಟಿಲಿ ಏನು ಬರುತ್ತೆಪ್ಪ ಅಂದರೆ ಕ್ರೆಡಿಟರ್ಸ್ ಬರುತ್ತೆ, ಬಿಲ್ಸ್ ಪೇಬಲ್ ಬರುತ್ತೆ, ಬ್ಯಾಂಕ್ ಲೋನ್ ಬರುತ್ತೆ, ಆಮೇಲೆ ನೆಕ್ಸ್ಟು ಡೆಬೆಂಚರ್ಸ್ ಬರುತ್ತೆ, ನೆಕ್ಸ್ಟು ಪರ್ಸ್ನಲ್ ಲೋನ್ ಬರುತ್ತೆ. ಯಾರಾದರೂ ಹಣ ಕೊಟ್ಟಿದ್ದರೆ ಪರ್ಸ್ನಲಾಗಿ ಅದು ಲೋನ್ ಬರುತ್ತೆ. ಇವೆಲ್ಲ ಲೋನ್ಗಳು ಬರ್ತವೆ. ಅದರಲ್ಲಿ ಈ ಲ್ಯಾಬಿಲಿಟಿಲಿ ಒಂದು ಪಾರ್ಟ್ ಅಂತ ಹೇಳ್ತಾರೆ ಅವರು. ಇದು ಯಾವ ಪಾರ್ಟು? ಡೆಬೆಂಚರ್ಸ್ ಆಗಿದ್ರೆ ಲಾಂಗ್ ಟರ್ಮ್ ಲ್ಯಾಬಿಲಿಟಿ. ದೇರ್ ಫೋರ್ ಇಟ್ ಈಸ್ ಎ ಪಾರ್ಟ್ ಆಫ್ ಲೋನ್ ಆಫ್ ಕಂಪ್ನಿ. ಅಂಡರ್ಸ್ಟ್ಯಾಂಡ್ ಆಯಿತು? ಇದು ಕ್ಯಾಪಿಟಲ್ ಆಫ್ ದಿ ಕಂಪ್ನಿ, ಇಟ್ ಈಸ್ ಎ ಲೋನ್ ಆಫ್ ದಿ ಕಂಪ್ನಿ. ಓಕೆ, ನೆಕ್ಸ್ಟ್ ನಂಬರ್ 2. ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಯಿತಾ? ನಂಬರ್ 2, ಶೇರ್ ಹೋಲ್ಡರ್ಸ್ ಆರ್ ಓನರ್ ಆಫ್ ದಿ ಕಂಪ್ನಿ. ನಂಬರ್ 2 ಹೇಳಿದ್ದೀನಿ ಆಲ್ರೆಡಿ. ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಫ್ ದಿ ಕಂಪ್ನಿ. ಹಾಗಾದ್ರೆ ಇವರು ಏನಾಗ್ತಾರೆ? ಇವರು ಕಂಪ್ನಿಯ ನಿಜವಾದ ಮಾಲೀಕರು. ಯಾರು? ಶೇರ್ ಹೋಲ್ಡರ್, ಕಂಪ್ನಿಯ ನಿಜವಾದ ಓನರ್ಸ್. ಹಾಗಾದ್ರೆ ಇವ್ರು ಏನಾಗ್ತಾರೆ? ಯಾರು ಹೇಳ್ತೀರಾ? ಡೆಬೆಂಚರ್ ಹೋಲ್ಡರ್ಸ್ ಕ್ರೆಡಿಟರ್ಸ್ ಆರ್ ಲೆಂಡರ್ಸ್ ಆಫ್ ದಿ ಕಂಪನಿ. ಡೆಬೆಂಚರ್ ಹೋಲ್ಡರ್ಸ್, ಕ್ರೆಡಿಟರ್ಸ್ ಅಂದರೆ ಸಾಲಗಾರರು, ಸಾಲವನ್ನು ನೀಡಿದಂಥ ವ್ಯಕ್ತಿಗಳು, ಸಾಲಗಾರರು. ಇವರು ಸಂಸ್ಥೆಯ ಮಾಲೀಕರು, ಅವರು ಸಂಸ್ಥೆಯ ಸಾಲಗಾರರು. 2 ಆಯಿತು. ನೆಕ್ಸ್ಟ್ ಹೋಗ್ತಾ ಇದ್ದೀನಿ 3ನೇದಕ್ಕೆ. ಶೇರ್ ಹೋಲ್ಡರ್ಸ್ ಹ್ಯಾವ್ ವೋಟಿಂಗ್ ರೈಟ್ಸ್. ನಂಬರ್ 3, ಶೇರ್ ಹೋಲ್ಡರ್ಸ್ ಹ್ಯಾವ್ ವೋಟಿಂಗ್ ರೈಟ್ಸ್. ಇಲ್ಲಿ ನಂಬರ್ 3. ಹಾಗಾದರೆ ಡೆಬೆಂಚರ್ ಹೋಲ್ಡರ್ ವೋಟಿಂಗ್ ರೈಟ್ಸ್ ಇದೆಯಾ? ವೋಟ್ ಮಾಡ್ಬೋದಾ? ಡೆಬೆಂಚರ್ ಹೋಲ್ಡರ್ ಕಂಪ್ನಿಯಲ್ಲಿ ವೋಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಂಪ್ನಿಯಲ್ಲಿ ಡೆಬೆಂಚರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ಸ್ ಇರಲ್ಲ. ಡು ನಾಟ್ ಹ್ಯಾವ್ ವೋಟಿಂಗ್ ರೈಟ್ಸ್. ಡು ನಾಟ್ ಹ್ಯಾವ್ ವೋಟಿಂಗ್ ರೈಟ್ಸ್. ಈಗ ಯಾವುದೇ ರೀತಿಯ ವೋಟಿಂಗ್ಸ್ ಹಕ್ಕಿಲ್ಲ. ಇವರಿಗೆ ವೋಟಿಂಗ್ನ ಹಕ್ಕಿರುತ್ತೆ, ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಲ್ಲ. shareholders are taken ಡಿವಿಡೆಂಡ್. ಇಲ್ಲಿ ಡಿವಿಡೆಂಡ್ನ ಕೊಡಬೇಕು. ನಿಮಗೆಲ್ಲರಿಗೂ ಬಿಸ್ನೆಸ್ ಸ್ಟಡಿ ಗೊತ್ತಾ? ಬಿಸ್ನೆಸ್ ಸ್ಟಡಿಯಲ್ಲಿ ಎಷ್ಟನೇ ಚಾಪ್ಟ್ರಪ್ಪ ಅಂದರೆ 9ನೇ ಚಾಪ್ಟ್ರು, ಹಣಕಾಸಿನ ನಿರ್ವಹಣೆ. ಹೇಳಿದಾರ ಚಾಪ್ಟ್ರು? ಇಲ್ಲ, ಅದರಲ್ಲಿ ಬರುತ್ತೆ. ಡಿವಿಡೆಂಡ್ ಅಂದರೆ ಲಾಭಾಂಶದ ನಿರ್ವಹಣೆ ಅಂತ ಬರುತ್ತೆ. ನಿಮ್ಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ ಹೇಳಿಕೊಟ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಾಂದರೆ ಅಂಡರ್ಸ್ಟ್ಯಾಂಡ್ ಆಗದೇ ಇರುವಂಥ ಕಾನ್ಸೆಪ್ಟ್ ಇದೆ. ಅದು ಭಾಳ ಕೇರ್ಫುಲ್ ಆಗಿರ್ತವೆ. ಅಲ್ಲಿ 3 ನಿರ್ಣಯಗಳು ಬರ್ತವೆ, 3 ಡಿಸಿಷನ್ ಬರುತ್ತೆ. ಒಂದು ಹಣಕಾಸಿನ ನಿರ್ವಹಣೆ,
ಇನ್ನೊಂದು ಹೂಡಿಕೆ ನಿರ್ಣಯ, ಇನ್ನೊಂದು ಲಾಭಾಂಶ ನಿರ್ಣಯ ಅಂತ ಬರುತ್ತೆ. ಲಾಭಾಂಶ ಅಂದ್ರೇನು? ಡಿವಿಡೆಂಡನ್ನು ಯಾವ ರೀತಿ ಅದ್ರ ಮೇಲೆ ಪ್ರಭಾವ ಬೀರೋ ಅಂಶಗಳು ಅಂತ ಬರ್ತಾವೆ, ಅಲ್ಲಿ ಇದನ್ನು ಕಲಿತೀರ ನೀವು. ಸೊ ಇಷ್ಟ ನೋಡಿ, ಶೇರ್ ಹೋಲ್ಡರ್ಸ್ಗೆ ಏನು ಕೊಡ್ತಾರೆ? ಲಾಭಾಂಶ ಕೊಡ್ತಾರೆ, ಡಿವಿಡೆಂಡನ್ನು ಕೊಡ್ತಾರೆ. ಅದು ಇವ್ರಿಗೆ ಏನು ಕೊಡಬೇಕು? ಇಂಟ್ರೆಸ್ಟ್. ವೆರಿ ಗುಡ್. ನಂಬರ್ 4, ಡಿಬೆಂಚರ್ಸ್. ಇಷ್ಟೇ ಬರಿತೀನಿ. ಹೋಲ್ಡರ್ಸ್ ಆರ್ ಟೇಕನ್ ಇಂಟ್ರೆಸ್ಟ್. ಇನ್ನೂ ತುಂಬ ಇದೆ, ಬರ್ಕೊಳ್ಳಿ, ಇಷ್ಟೇ ಸಾಕು. ಇಂಟ್ರೆಸ್ಟ್. ನಂಬರ್ 5, ಡಿವಿಡೆಂಡ್ ಆರ್, ಒಂದು ನಿಮಿಷ ಬರ್ಕೋಬೇಡಿ. ಡಿವಿಡೆಂಡ್ ಆನ್ ಶೇರ್ಸ್ ಈಸ್ ವೇರಿಯೇಬಲ್ accept preferences. ನೋಡಿ, ಒಂದು ಸ್ವಲ್ಪ ನೋಡಿ. ಡಿವಿಡೆಂಡ್ ಏನಾಗುತ್ತೆ? ಪ್ರಾಫಿಟ್ ಹೆಚ್ಚಾದರೆ ಡಿವಿಡೆಂಡ್ನ ಹೆಚ್ಚು ಕೊಡಬೇಕು, ಪ್ರಾಫಿಟ್ ಕಡಿಮೆ ಆಯ್ತಂದರೆ ಡಿವಿಡೆಂಡ್ನ ಕಡಿಮೆ ಕೊಡಬೇಕು. ಯಾವುದನ್ನು ಹೊರತುಪಡಿಸಿ? ಪ್ರೆಫರೆನ್ಸ್ ಶೇರ್ಸನ್ನು ಹೊರತುಪಡಿ. ಪ್ರೆಫರೆನ್ಸ್ ಶೇರ್ಸಲ್ಲಿ ಏನಾಗಲ್ಲ, ಡಿವಿಡೆಂಡ್ ಹೆಚ್ಚು ಆಗಲ್ಲ, ಕಡಿಮೆ ಆಗಲ್ಲ, ಸಿಂಪಲ್ ಸೇಮ್ ಇರುತ್ತೆ. ಆದರೆ ಡಿವಿಡೆಂಡ್ ಏನಾಗುತ್ತೆಪ್ಪ ಅಂದರೆ ಇಲ್ಲಿ ವೇರಿಯೇಬಲ್ ಆಗುತ್ತೆ. ಆದರೆ ಇಂಟ್ರೆಸ್ಟ್ ಇಲ್ಲಿ ಏನಾಗುತ್ತೆ? ಯಾವಾಗಲೂ ಫಿಕ್ಸ್ ಇರುತ್ತೆ. ಹೇಳಿದ್ನಲ್ಲ, ನೆನಪಿದೆಯಲ್ಲ? ಇಂಟ್ರೆಸ್ಟು ಆಲ್ವೇಸ್ ಫಿಕ್ಸ್ಡ್. ಇಂಟ್ರೆಸ್ಟ್ ಆಲ್ವೇಸ್ ಫಿಕ್ಸ್ಡ್. Shares can be converted into the debentures. ಇಲ್ಲಿ ನೋಡಿ ಏನು ಹೇಳ್ತಾರೆ ಅಂದರೆ, ಶೇರ್ಸನ್ನು ಡೆಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದಾ? ಈಗ ನಾನು ಶೇರ್ ತೊಗೊಂಡಿದ್ದೀನಿ, ನಾನು ಶೇರನ್ನು ಡೆಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದಾ? ಇನ್ನೊಬ್ಬರಿಗೆ ಮಾರಾಟ ಮಾಡ್ಬೋದಾ ಡೆಬೆಂಚರ್ಸ್? ಅಥವಾ ನನ್ನ ಶೇರನ್ನು ನಾನು ಈಗ ಶೇರ್ಸ್ ತೊಗೊಂಡು ಅಂತ ತಿಳ್ಕೊಳ್ಳಿ, ನನ್ನ ಶೇರನ್ನು ನನಗೆ ಶೇರ್ಸ್ ಅಂತ ಬೇಡ, ನಂಗೆ ಡೆಬೆಂಚರ್ಸ್ ಮಾಡಿಕೊಡಿ ಅಂತ ಹೇಳಿದಾಗ ಮಾಡಿಕೊಡ್ಬೋದಾ? ಎಸ್, ಶೇರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದಿ ಡೆಬೆಂಚರ್ಸ್. ಆದರೆ ಡೆಬೆಂಚರ್ಸ್ನ ಶೇರ್ ಮಾಡೋಕ್ಕಾಗಲ್ಲ. ಡೆಬೆಂಚರ್ಸ್ ಕ್ಯಾನಾಟ್ ಕನ್ವರ್ಟೆಡ್. Shares are freely transferable. Number 7. Shares are freely transferable. ನೋಡಿ, ಶೇರನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ಬೋದಾ? ಯಾವುದನ್ನು ಹೊರತುಪಡಿಸಿ? ಪ್ರೆಫರೆನ್ಸ್ ಶೇರನ್ನು ಹೊರತುಪಡಿಸಿ ಇಕ್ವಿಟಿ ಶೇರ್ಗಳನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ಬೋದು. ಆದರೆ ಡೆಬೆಂಚರ್ಸ್ಗಳನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡೋಕ್ಕೆ ಬರಲ್ಲ. ಅರ್ಥ ಆಯ್ತಾ? ಡೆಬೆಂಚರ್ಸ್ಗಳನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡೋಕ್ಕೆ ಬರಲ್ಲ. ಶೇರ್ಸ್ಗಳನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ಮಾರಾಟ ಮಾಡ್ಬೋದು. ಇವೆಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಎಕ್ಸಾಮಲ್ಲಿ ಕೇಳಲ್ಲ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ 1 ಮಾರ್ಕ್ಸಿಗೆ ಕೇಳ್ಬೋದು. ಗಿವ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್. ಯಾವ್ದು ಹೇಳ್ತೀರಾ ಹಾಗಾದರೆ? ಯಾವ್ದು ಹೇಳ್ತೀರಿ? ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಯಾವ್ದು ಇಷ್ಟ ಆಗುತ್ತೆ ಇದರಲ್ಲಿ? ಯಾವ್ದು ಇಷ್ಟ ಆಗುತ್ತೆ? ಕೊನೆಯದಾ? ಶೇರ್ಸ್ ಆರ್ ಫ್ರೀಲಿ ಟ್ರಾನ್ಸ್ಫರೇಬಲ್. ಒಂದೇದು, ಇಟ್ ಈಸ್ ಎ ಕ್ಯಾಪಿಟಲ್ ಆಫ್ ದ ಕಂಪ್ನಿ, ಇಟ್ ಈಸ್ ಎ ಪಾರ್ಟ್ ಆಫ್ ಲೋನ್ ಆಫ್ ದಿ ಕಂಪ್ನಿ. ಎಲ್ಲ ಈಸಿ ಇದ್ದಾವೆ. ಶೇರ್ ಹೋಲ್ಡರ್ಸ್ ಅವರು ಓನರ್ ಆಫ್ ದಿ ಕಂಪ್ನಿ, ಇವರು ಲೆಂಡರ್ ಆಫ್ ದಿ ಕಂಪ್ನಿ, ಕ್ರೆಡಿಟರ್ಸ್ ಆಫ್ ದಿ ಕಂಪ್ನಿ. ಇವ್ರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ, ಡೋ ನಾಟ್ ವೋಟಿಂಗ್ ರೈಟ್ಸ್ ಇರುತ್ತೆ. ಇವರು ಡಿವಿಡೆಂಡ್ನ ತೊಗೊಳ್ತಾರೆ, ಇವರು ಇಂಟ್ರೆಸ್ಟ್ನ ತೊಗೊಳ್ತಾರೆ. ಇವರು
ಶೇರ್ಸು ವೇರಿಯಬಲ್ ಆಗುತ್ತೆ, ಹೆಚ್ಚು ಆಗೋದು ಕಡಿಬೋದು, ಆದರೆ ಡೆಬೆಂಚರ್ಸ್ ಹೆಚ್ಚು ಆಗಲ್ಲ ಕಡಿಮೆ ಆಗಲ್ಲ, ಫಿಕ್ಸ್ಡ್ ಇರುತ್ತೆ. ಇಲ್ಲಿ ಶೇರ್ಸ್ಗಳನ್ನು ಡೆಬೆಂಚರ್ಸಾಗಿ ಕನ್ವರ್ಟ್ ಮಾಡ್ಬೋದು, ಆದರೆ ಡೆಬೆಂಚರ್ಸ್ನ ಶೇರಾಗಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ಕೊನೆಯದಾಗಿ ಶೇರ್ಸ್ಗಳನ್ನ ಇನ್ನೊಬ್ರಿಗೆ ಮಾರಾಟ ಮಾಡ್ಬೋದು, ಡೆಬೆಂಚರ್ಸ್ನ ಇನ್ನೊಬ್ರಿಗೆ ಮಾರಾಟ ಮಾಡೋಕ್ಕೆ ಬರಲ್ಲ. ಈ ರೀತಿಯಾಗಿ ಏನಾಗುತ್ತಪ್ಪ ಅಂದರೆ ಶೇರ್ಸ್ ಮತ್ತು ಡೆಬೆಂಚರ್ಸ್ ಮಧ್ಯೆ ಇಷ್ಟು ಡಿಫ್ರೆನ್ಸ್ ಇದೆ. ಇನ್ನೂ ತುಂಬ ಇದ್ದಾವೆ, ಟೋಟಲ್ 10 ಇದ್ದಾವೆ. ನಿಮಗೆ ಸಾಕು ಇಷ್ಟೇ ಬರ್ಸಿದ್ದೀನಿ. ಮುಂದೆ ಹೋಗೋಣ. ನಾಳೆ ಕ್ಲಾಸಲ್ಲಿ ನಿಮಗೆ ಮುಂದಿನ ತರಗತಿಯನ್ನು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ ದಿನ.